ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಪ್ರಾಡಕ್ಟ್ ಅಥವಾ ಮೆಡಿಸಿನ್ ಬಂದುಬಿಟ್ಟು ಒಂದು ವ್ಯಾಪೋಕ್ಯಾಪ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀರಿ. ನೀವು ನೋಡ್ಲಿಕ್ಕೆ ಅನ್ಬೋದು, ಸೊ ಕಲರ್ ಅದಾವಲ್ಲ ಅಂತ ಅನ್ಬೋದು. ಒಂದೇದು ಎಲ್ಲೋ ಇದೆ, ಇದು ಒಂದು ಗ್ರೀನ್ ಇದೆ. ಎರಡು ಸಹ ಏನು ಮಾಡಿದೆ ಸ್ನೇಹಿತರೆ, ಎರಡು ಸಹ ಒಂದೇ, ಬೇರೆ ಬೇರೆ ಕಂಪ್ನಿ ಆದರೆ. ಸೊ ಇದು ಬಂದುಬಿಟ್ಟು ನಿಮ್ಗೆ ಸಿನಾರೆಸ್ಟ್ ವ್ಯಾಪೋಕ್ಯಾಪ್, ನಿಮ್ಗೆ ಯೆಲ್ಲೋ ಕಲರ್ ಕಾಣುತ್ತೆ. ಮತ್ತು ಇದು ಬಂದುಬಿಟ್ಟು ಜೆನ್ರಿಕ್ ಮೆಡಿಸಿನ್ ಆಗಿರುತ್ತೆ, ಸ್ಮಾರ್ಟ್ ಬ್ರೀತ್ ಅಂತ. ಎರಡು ಕೂಡ ಸೇಮ್ ಯೂಸರ್ಸು, ಸೇಮ್ ಕಂಟೆಂಟು, ಕಂಪ್ನಿ ಮಾತ್ರ ಬೇರೆ ಬೇರೆ ಸ್ನೇಹಿತರೆ. ನಾ ಒಂದು ಹೇಳ್ತಾ ಹೋಗ್ತೀನಿ. ಸೊ ಎರಡು ಕೂಡ ನಿಮಗೆ ಯೂಸ್ ಮಾಡ್ಕೋಬೋದು, ಯಾವ್ದಾದ್ರು ಒಂದು ಬೇಕಾದರೆ. ಸೊ ಈ ರೀತಿ ನಿಮ್ಮ ಪ್ರಾಡಕ್ಟ್ ನೋಡಲಿಕ್ಕೆ ಸಿಗ್ತಾ. ಸೊ ಒಂದು ಇದ್ರ ಪ್ಯಾಕೇಜಿಂಗ್ ಬಂದುಬಿಟ್ಟು ಸಿನಾರೆಸ್ಟ್ ವ್ಯಾಪೋಕ್ಯಾಪ್ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮ್ಗೆ 10 ಪ್ಯಾಕೇಜಿಂಗ್ ಸಿಗುತ್ತೆ. ಅದು MRP ಬಂದುಬಿಟ್ಟು ನಿಮಗೆ 86 ರೂಪಾಯಿ ಆಗುತ್ತೆ. ಈ ಒಂದು 10 ಪ್ಯಾಕೇಜಿಂಗ್ ಅಂದರೆ ಒಂದು ಗುಳಿಗೆ 9 ರೂಪಾಯಿ ನಿಮಗೆ ಒಂದು ಏನು ವ್ಯಾಪೋಕ್ಯಾಪ್ಸ್ಗಳು ಸಿಗ್ತಾ ಹೋಗ್ತಾ. ಅದೇ ರೀತಿ ನೀವು ಸ್ಮಾರ್ಟಿಗೆ ಅಂದರೆ ಈ ಜೆನ್ರಿಕ್ ಬಂದಂಗೆ ಇದು ಸಹ ನಿಮಗೆ 10 ಪ್ಯಾಕೇಜಿಂಗ್ ಸಿಗುತ್ತೆ. ಇದ್ರ MRP ಬಂದುಬಿಟ್ಟು ನಿಮಗೆ 60 ರೂಪಾಯಿ, ಅಂದರೆ ನಿಮಗೆ 3 ರಿಂದ 4 ರೂಪಾಯಿ ಒಳಗಡೆ ಈ ಒಂದು ಏನೋ ಒಂದು ಸಿಂಗಲ್ಗೆ ನಿಮಗೆ ಒಂದು ವ್ಯಾಪೋಕ್ಯಾಪ್ ಸಿಗ್ತದೆ. ಮತ್ತು ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ಮಾರ್ಟ್ ಅನ್ನುವಂಥ ಒಂದು ಕಂಪ್ನಿ. ಈ ಒಂದು ಸ್ಮಾರ್ಟ್ ಬ್ರೀತ್ ಅನ್ನುವಂಥ ಒಂದು ಮೆಡಿಸಿನನ್ನು ಒಂದು ಮಾರ್ಕೆಟಿಂಗ್ ಮಾಡ್ತು ಇದು. ಮತ್ತು ಈ ಸಿನಾರೆಸ್ಟ್ ಬಂದುಬಿಟ್ಟು ನಿಮಗೆ ಸೆಂಚುರಿ ಅನ್ನುವಂಥ ಒಂದು ಕಂಪ್ನಿ ಮಾರ್ಕೆಟಿಂಗ್ ಮಾಡ್ತು ಮತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತು ಈ ಒಂದು ಪ್ರಾಡಕ್ಟನ್ನ. ಮತ್ತು ಇದರ ಒಂದು ಬೆನಿಫಿಟ್ಸ್, ಯೂಸಸನ್ನು ನಾವು ನೋಡೋದಲ್ಲ ಸ್ನೇಹಿತರೆ. ಈ ಒಂದು ಪ್ರಾಡಕ್ಟಿಂದ ಮೊದಲನೇದಾಗಿ ಇದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂತಂದರೆ ಈ ಒಂದು ವ್ಯಾಪೋಕ್ಯಾಪ್ಸ್ ಅಂತ ಕರೀತಾರೆ. ಸೊ ಇದನ್ನು ಉಸಿರಾಟ ತೊಂದರೆಗಳು ಅಂತಂದರೆ ನಿಮಗೇನು ಉಸಿರಾಟ ತ್ರಾಸ ಆಗ್ತದೆ ಉಸಿರಾಟಕ್ಕೆ ಆಗ್ಲಿಕ್ಕಂತಂದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ವ್ಯಾಪೋಕ್ಯಾಪ್ಸನ್ನು ಯೂಸ್ ಮಾಡ್ತಾರೆ. ಮತ್ತು ಈ ನೆಗಡಿ ಕೆಮ್ಮು ಕಫ ಆದಾಗ ಸಹ ಏನಾಗುತ್ತೆ, ಸೊ ಕಿರಿಕಿರಿ ಆಗ್ತಿರ್ತದೆ, ಮೂಗು ಉಸಿರಾಟಕ್ಕೆ ಕಟ್ತಿರ್ತದೆ, ಉಸಿರಾಟಕ್ಕೆ ಆಗ್ತಿರಂಗಿಲ್ಲ. ಮತ್ತು ಕೋಲ್ಡ್ ಆದಾಗ, ಮತ್ತು ಸೈನಸಿಟಿಸ್ ಅಂತ ಫೈರಂಗಿಟಿಸ್, ಮತ್ತು ರೆಸ್ಪಿರೇಟರಿ ಪ್ರಾಬ್ಲಮ್, ಮತ್ತು ಡಿಕಂಜೆಸ್ಟೆಂಟಾಗಿ ಕೆಲಸ ಮಾಡುತ್ತೆ. ಮತ್ತೊಂದು ಬ್ರಾಂಕೈಟಿಸ್, ಇವೆಲ್ಲ ಸಮಸ್ಯೆಗಳಿಗೆ ಈ ಒಂದು ಏನೋ ವ್ಯಾಪೋಕ್ಯಾಪ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಮತ್ತು ಇದು ಒಂದು ಬಂದುಬಿಟ್ಟು ನಿಮಗೆ ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ನ ಹೊಂದಿರುತ್ತೆ, ಮತ್ತು ಆ್ಯಂಟಿ ಇನ್ಫೆಕ್ಟಿವ್ ಒಂದು ಪ್ರಾಪರ್ಟೀಸ್ ಹೊಂದಿರುತ್ತೆ. ಈ ರೀತಿ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಇದು ಒಂದು ಇದಕ್ಕೆಲ್ಲ ಬೆನಿಫಿಟ್ಸ್ ಅಂತ ನೋಡಿದಾಗ, ಒಟ್ಟಾರೆಯಾಗಿ ಈ ಒಂದು ಕಾಮನ್ ಒಂದು ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಏನಾದರೂ ಇತ್ತು ಅಂದ್ರೆ ಅದಕ್ಕೆ ಈ ಒಂದು ಸಿನಾರೆಸ್ಟ್ ಅಥವಾ ಒಂದು ಸ್ಮಾರ್ಟ್ ಬ್ರೀತ್ ವ್ಯಾಪೋಕ್ಯಾಪ್ಸ್ಗಳನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇದರಲ್ಲಿರುವಂಥ ಒಂದು ಔಷಧ ಬಂದುಬಿಟ್ಟು ಏನೆಲ್ಲ ಔಷಧಗಳದಾವ ಅಂತ ನಾವು ಹೇಳೋದಾರ ಸ್ನೇಹಿತರೆ. ಸೊ ಬಂದುಬಿಟ್ಟು ಒಂದು ಕ್ಯಾಂಫರ್ ಇರುತ್ತೆ, ಕ್ಲೋರೋಥೈಮಾಲ್, ಇಕ್ಯುಲಿಪ್ಟಾಲ್, ಮೆಂಥಾಲ್, ಟೆರಿಪಿನಾಲ್ ಕ್ಯಾಪ್ಸಲ್. ಇಲ್ಲಿರುವಂಥ ಒಂದು ಕಾಂಪೋಸಿಷನ್, ಕೆಮಿಕಲ್ ಕಾಂಪೋಸಿಷನ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದನ್ನು ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ, ಈ ಒಂದು ಪ್ರಾಡಕ್ಟನ್ನು ಅಥವಾ ಈ ಒಂದು ಸ್ಮಾರ್ಟ್ ಬ್ರೀತ್ ವ್ಯಾಪೋಕ್ಯಾಪ್ಸನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ, ಸಿಂಪಲ್ ಅಂದರೆ ಈ ಒಂದು ವ್ಯಾಪೋಕ್ಯಾಪನ್ನು ನಾವು ಹೊರಗಡೆ ತೆಗೆದು, ಸೊ ಇಲ್ಲಿ ಏನು ಮಾಡ್ಬೋದು, ಒಂದು ಸೀಸರ್ಲಿ ಏನು ಮಾಡೋದು, ತುದಿಯಲ್ಲಿ ಈ ಒಂದು ತುದಿನ ಏನು ಮಾಡಬೇಕಾಗತ್ತೆ, ನೀವು ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಿ ಸ್ಕ್ವೀಸ್ ಹಿಂಡಬೇಕಾಗತ್ತೆ. ಯಾವುದರಲ್ಲಿ ಬೇಕಂದ್ರೆ ನೀವು ಒಂದು ಕರ್ಚಿಪ್ಪಲ್ಲಿ ಕೂಡ ನೀವು ಹಾಕೋಬೋದು. ಮತ್ತು ಇಲ್ಲಾಂದ್ರೆ ಹಾಟ್ ವಾಟರ್ ಇರುತ್ತಲ್ಲ, ಅದರಲ್ಲೂ ಸಹ ನೀವು ಏನು ಮಾಡ್ಕೋಬೋದು, ಹಾಕೋಬೋದು. ಹಾಕ್ಕೊಂಡು ಅದರ ಒಂದು ಸ್ಮೆಲ್ಲನ್ನು ಏನು ಮಾಡಬೇಕಾಗತ್ತೆ, ತೆಗೆದುಕೊಳ್ಬೇಕಾಗತ್ತೆ. ಸ್ಮೆಲ್ಲನ್ನು ತೆಗೆದುಕೊಂಡು ನಿಮಗೆ ಏನಾಗುತ್ತೆ, ಆ ಒಂದು ಸ್ಮೆಲ್ ಬಡ್ದಾಗ ಏನಾಗುತ್ತೆ, ನಿಮಗೆ ಉಸಿರಾಟ ಕ್ಲಿಯರ್ ಆಗುತ್ತೆ. ಈ ರೀತಿ ಇದನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ಇದರಲ್ಲಿ ಬಂದುಬಿಟ್ಟು ಈ ಮೆಂಥಾಲ್ ಮತ್ತು ಇಕ್ಯುಲಿಪ್ಟಿಸ್ ಇರುತ್ತಲ್ಲ, ಸೊ ಇದು ಒಂದು ರೀತಿ ನಿಮಗೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡ್ತಾ, ಈ ಒಂದು ಕೂಲಿಂಗ್ ಎಫೆಕ್ಟ್ ಏನು ಮಾಡ್ತದೆ, ಸೊ ಕೊಡ್ತಾ ಹೋಗುತ್ತೆ. ಮತ್ತು ಇದರ ಒಂದು ಸೇಫ್ಟಿ ಅಡ್ವೈಸ್ ಏನಿಲ್ಲ, ಸೇಫ್ಟಿ ಅಡ್ವೈಸ್ ತೊಗೋಬೇಕಂತಂದರೆ ಸ್ನೇಹಿತರೆ, ಈ ಒಂದು ಬಂದುಬಿಟ್ಟು ಇದು ವ್ಯಾಪೋಕ್ಯಾಪ್ಸ್ ಆಗಿರೋದ್ರಿಂದ ಏನಾಗುತ್ತೆ, ನೀವು ಒಂದು ಯಾವುದೇ ರೀತಿ ನೀವು ಇದು ನುಂಗುಲಿಕ್ಕೆ ಅಂದರೆ ಟ್ಯಾಬ್ಲೆಟ್ ಥರ ನುಂಗೋ ಹಾಗಿಲ್ಲ. ಮತ್ತು ಒಂದು ಇದನ್ನು ಕಟ್ ಮಾಡಿ ಒಂದು ಅಪ್ಲೈ, ಸೇಮ್ ಇದೇ ರೀತಿ ನಿಮಗೆ ವಿಟಮಿನ್ ಅಂದರೆ ಇವಿಯಾನ್ ಟ್ಯಾಬ್ಲೆಟ್ ನೋಡಿರ್ಬೋದು, ಸೇಮ್ ಇದೇ ರೀತಿ ಬರುತ್ತೆ. ಅದನ್ನು ನುಂಗೋ ಹಾಗಿಲ್ಲ ಸ್ನೇಹಿತರೆ. ಮತ್ತು ಇದರ ಒಂದು ಏನಾದರೂ ನಿಮಗೆ ಅಂದರೆ ಡ್ರಿಂಕ್ ಆಲ್ಕೋಹಾಲ್ ಏನಾದರೂ ಮಾಡ್ತಾಯಿದ್ರೆ ಆವಾಗ ಏನು ಮಾಡ್ಬೇಕು, ಈ ಒಂದು ಟ್ಯಾಬ್ಲೆಟನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ಪ್ರೆಗ್ನೆನ್ಸಿ, ಬೆಸ್ಟ್ ಫೀಡಿಂಗ್ ಅಂದರೆ ಮದರ್ ಇತ್ತಂದ್ರೆ ಸೊ ಡಾಕ್ಟ್ರಿಗೆ ನೀವು ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಮತ್ತು ಏನಾದರೂ ಅಲರ್ಜಿ ರಿಯಾಕ್ಷನ್ ಆಗ್ತಾ ಇತ್ತಂದ್ರೆ ನೀವು ಏನು ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಇದನ್ನು ಒಂದು ವ್ಯಾಪೋಕ್ಯಾಪ್ಸನ್ನು ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ನಿಮಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ಶೇರ್ ಮಾಡಿರಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.